ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ನಗುವಿನಿಂದಲೇ ಆರೋಗ್ಯ, ನಗುವಿನಿಂದಲೇ ನೆಮ್ಮದಿ. ಬೆಳಗಾವಿಯಲ್ಲಿ ಹಾಸ್ಯ ಪ್ರಿಯರಿಗಾಗಿ ವಿಶೇಷ ಹಾಸ್ಯ ಕಾರ್ಯಕ್ರಮ ಜರುಗಿತು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಆಯೋಜಿಸಲ್ಪಟ್ಟಂತಹ ಹಾಸ್ಯ ಭಾಷಣ ಸ್ಪರ್ಧೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಈಗಾಗಲೇ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ಈ ಒಂದು ಹಾಸ್ಯ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಲು ಈಗಾಗಲೇ ಆರಂಭಿಸಿದ್ದಾರೆ. ಸಭಾಂಗಣದ ಹೊರಗಡೆ ಇರುವಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಸಭಾಂಗಣದ ಒಳಗಡೆ ಆಗಮಿಸಿದರೆ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಯೋಜಕರು ಈಗಾಗಲೇ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಹಾಜರಿರುವುದರಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿದೆ. ಆದ್ದರಿಂದ ಸಭಾಂಗಣದ ಹೊರಗಡೆ ಇರುವಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಒಳಗಡೆ ಬಂದು ತಮ್ಮ ಆಸನವನ್ನು ಅಲಂಕರಿಸಿದರೆ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು. ಆತ್ಮೀಯರಿಗೆ ಒಂದು ವಿಶೇಷವಾದಂತಹ ಸೂಚನೆ ಏನು ಅಂತಂದ್ರೆ, ಇವತ್ತಿನ ಬೆಳಗಾವಿ ಹಾಸ್ಯಕೂಟದಿಂದ ನಡೀತಾ ಇರುವಂತಹ ನೇರ ಪ್ರಸಾರ ಆಗ್ತಾ ಇದೆ. ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗಾಗಿ ನಡೀತಾ ಇರುವಂತಹ ಹಾಸ್ಯ ಭಾಷಣ ಸ್ಪರ್ಧೆ ಕಾರ್ಯಕ್ರಮ ಬೆಳಗಾವಿಯ ಲೋಕದರ್ಶನ ಚಾನೆಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಆದ್ದರಿಂದ ತಾವು ತಮ್ಮ ಮನೆಯಲ್ಲಿರುವಂತಹ ಸ್ನೇಹಿತರು, ಬಂಧು ಬಳಗದವರು ಯಾರಾದರೂ ಇದ್ರೆ ಅವರಿಗೆ ಫೋನ್ ಮಾಡಿ ನೀವು ಹೇಳಿದ್ರೆ ಅವರು ಕೂಡ ನಿಮ್ಮ ಕಾರ್ಯಕ್ರಮವನ್ನು ನೇರವಾಗಿ ಮನೆಯಲ್ಲೇ ಕುಳಿತುಕೊಂಡು ವೀಕ್ಷಿಸಬಹುದು. ಮತ್ತೊಂದು ವಿನಂತಿ ಏನಂತಂದ್ರೆ, ಈ ಬೆಳಗಾವಿ ಲೋಕದರ್ಶನ ಡಿಜಿಟಲ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಾಧ್ಯ ಆದರೆ ಕಮೆಂಟ್ಗಳನ್ನು ಕೊಡಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥ ಸಮಯ. ಆದ್ದರಿಂದ ಸಭಾಂಗಣದ ಹೊರಗಡೆ ಯಾರಾದರೂ ಪ್ರೇಕ್ಷಕರಿದ್ದರೆ ದಯವಿಟ್ಟು ಒಳಗಡೆ ಬಂದು ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಬೆಳಗಾವಿಯ ಹಾಸ್ಯಕೂಟ ಮತ್ತು ಕನ್ನಡ ಸಾಹಿತ್ಯ ಭವನ ವಿಶ್ವಸ್ತ ಮಂಡಳಿ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವಂತಹ ಆಗಸ್ಟ್ ತಿಂಗಳ 2ನೇ ಶನಿವಾರದ ಹಾಸ್ಯಕೂಟದ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕರನ್ನ ಆತ್ಮೀಯವಾಗಿ ಮತ್ತು ಹೃದಯಪೂರ್ವಕವಾಗಿ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಗಾವಿಯ ಹಾಸ್ಯಕೂಟ ಸುಮಾರು 13 ವರ್ಷಗಳಿಂದ ಚಾಚೂ ತಪ್ಪದೆ ಪ್ರತಿ ತಿಂಗಳು 2ನೇ ಶನಿವಾರದಂದು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ. ಕೊರೋನಾ ಅವಧಿಯನ್ನು ಬಿಟ್ಟರೆ ನಮ್ಮ ಒಂದು ವಿಶೇಷತೆ ಏನು ಅಂತಂದ್ರೆ, ಪ್ರತಿ ತಿಂಗಳು 2ನೇ ಶನಿವಾರದಂದು ಯಾವುದಾದ್ರೂ ಒಂದು ವಿಷಯದ ಮೇಲೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು. ತಮಗೆಲ್ಲ ಗೊತ್ತಿದೆ, ಹೋದ ತಿಂಗಳು 2ನೇ ಶನಿವಾರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇದೇ ಒಂದು ವೇದಿಕೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದೇನು ಅಂತಂದ್ರೆ, ನಮ್ಮ ಕರ್ನಾಟಕದ ಹಿರಿಯ ಖ್ಯಾತ ವ್ಯಂಗ್ಯ ಚಿತ್ರಕಾರರಾದಂತಹ ಶ್ರೀ ಎಚ್.ಎಸ್. ವಿಶ್ವನಾಥ್ ಅವರ ವ್ಯಂಗ್ಯ ಚಿತ್ರಕಲಾ ಪ್ರದರ್ಶನ ಮತ್ತು ನಗೆ ಮಾತು ಅನ್ನುವಂಥ ಕಾರ್ಯಕ್ರಮ ಇದೇ ಒಂದು ವೇದಿಕೆಯಲ್ಲಿತ್ತು. ನಮ್ಮ ಹಾಸ್ಯಕೂಟದ ಪ್ರೇಕ್ಷಕರು ಮತ್ತು ಬೆಳಗಾವಿ ಎಲ್ಲ ಸದರುಚಿಯ ಪ್ರೇಕ್ಷಕರು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಸಹಕಾರವನ್ನು ಕೊಟ್ಟಿದ್ರು. ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಕೂಡ ಆಗಿತ್ತು. ಹೀಗಿರುವಾಗ ಇವತ್ತಿನ ಒಂದು ವಿಶೇಷತೆ ಏನು ಅಂತಂದ್ರೆ, ತಮಗೆಲ್ಲರೂ ಗೊತ್ತಿರುವ ಹಾಗೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗಾಗಿ ಹಾಸ್ಯ ಭಾಷಣ ಸ್ಪರ್ಧೆಯನ್ನ ವಿಳಂಬಕ್ಕೆ ಅವಕಾಶವನ್ನು ಕೊಡದೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹಂಗಾರೆ ಕಾರ್ಯಕ್ರಮನ ಆರಂಭ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು ಅಂತಂದ್ರೆ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರನ್ನ ಮತ್ತು ಪ್ರಾಯೋಜಕರನ್ನ ತಮ್ಮೆಲ್ಲರ ಒಂದು ಆತ್ಮೀಯವಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಕರೆತರಬೇಕು. ಹೀಗಿರುವಾಗ ಮೊಟ್ಟ ಮೊದಲಿಗೆ ನಾನು ಇವತ್ತಿನ 2ನೇ ಶನಿವಾರದ ಹಾಸ್ಯಕೂಟ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ನಮ್ಮ ಹಾಸ್ಯಕೂಟದ ಬೆನ್ನೆಲುಬು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಲೇಖಕರು, ಚುಟುಕು ಸಾಹಿತ್ಯ ಪರಿಷತ್ತಿನಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ನಮ್ಮವರೇ ಆದಂತಹ ಶ್ರೀ ಪಿ.ವಿ. ಸ್ವಾಮಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೇನೆ.
PB ಸ್ವಾಮಿ ಸರ್, ಹಿರಿಯ ಸಾಹಿತಿಗಳು, ಲೇಖಕರು, ಬೆಳಗಾವಿ ಇವತ್ತಿನ ನಮ್ಮ ಹಾಸ್ಯಕೂಟದ 2ನೇ ಶನಿವಾರದ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಪ್ರಾಯೋಜಕರು ಬಹಳಷ್ಟು ಮುಖ್ಯ. ಪ್ರಾಯೋಜಕರು ಇಲ್ಲದೆ ಇದ್ರೆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಾಗ ಇವತ್ತಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಯುವಂತಹ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಇಬ್ಬರು ಮಹನೀಯರು ವಹಿಸಿಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮವರೇ ಆದಂತ ಅತ್ಯಂತ ಕ್ರಿಯಾಶೀಲರು, ಅವರ ಒಂದು ಪರಿಚಯವನ್ನ ಆಮೇಲೆ ಕೊಡ್ತೀನಿ. ಅವರು ಯಾರು ಅಂತಂದ್ರೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರು, ಅಧ್ಯಕ್ಷರು. ವೇದಿಕೆಗೆ ಆಗಮಿಸಿ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬ ಪ್ರಾಯೋಜಕರು ಅವ್ರು ಯಾರು ಅಂತಂದ್ರೆ ಶ್ರೀಮತಿ ಕಾವ್ಯ ವಾದಿರಾಜ್ ರಾಯರ್ ಗೋಕಾಕ್. ಶ್ರೀಮತಿ ಕಾವ್ಯ ವಾದಿರಾಜ್ ರಾಯರ್ ಗೋಕಾಕ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಅವರು ಸಾಫ್ಟ್ವೇರ್ ಉದ್ಯೋಗಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಲಿಕ್ಕೆ ಆಗಿಲ್ಲ. ಅವರ ಒಂದು ಸಂಕ್ಷಿಪ್ತ ಪರಿಚಯ ಅಂತಂದ್ರೆ ಅವರು ಬೇರೆ ಯಾರು ಅಲ್ಲ, ಕಾವ್ಯ ವಾದಿರಾಜ್ ರಾಯರ್ ಯಾರು ಅಂತಂದ್ರೆ ನಮ್ಮ ಹಾಸ್ಯಕೂಟದ ಸಂಚಾಲಕರಾದಂತಹ ಮಧುಕರ್ ಗುಂಡೇನಟ್ಟಿಯವರ ಸುಪುತ್ರಿಯವರು. ಕಳೆದ 1 ವರ್ಷದ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಪ್ರಸ್ತುತ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಒಂದು ಪ್ರೀತಿ ಪೂರ್ವಕವಾಗಿ ಚಪ್ಪಾಳೆಗಳ ಮುಖಾಂತರ ಅವರಲ್ಲಿ ಕೂಡ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಹಾಸ್ಯಕೂಟದ ಸಂಚಾಲಕರು ಇಷ್ಟೊಂದು ಯಶಸ್ಸನ್ನು ಗಳಿಸಬೇಕು ಅಂತಂದ್ರೆ ನಮ್ಮ ಸಂಚಾಲಕರಾದಂಥ ಮಧುಕರ್ ಗುಂಡೇನಟ್ಟಿಯವರು, ಅವರನ್ನು ಕೂಡ ತಮ್ಮೆಲ್ಲರ ಒಂದು ಪ್ರೀತಿ ಪೂರ್ವಕವಾಗಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗಾಗಿ ಒಂದು ಭಾಷಣ ಸ್ಪರ್ಧೆ ಕಾರ್ಯಕ್ರಮ ಒಂದು 8 ದಿನಗಳ ಹಿಂದೆ ಪ್ರಕಟಣೆಯನ್ನು ಗುಂಡೇನಟ್ಟಿ ಮಧುಕರ್ ಸರ್ ಅವರು ಕೊಟ್ಟರು. ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗಾಗಿ ಭಾಷಣ ಸ್ಪರ್ಧೆ ಅಂತ ಹೇಳಿ ಸುಮಾರು ಪ್ರವೇಶ ಪತ್ರಗಳು ಬಂದವು. ಪ್ರವೇಶ ಪತ್ರಗಳು ಎಷ್ಟು ಬಂದವು ಅಂತಂದ್ರೆ ಸುಮಾರು ಪತ್ರಗಳು ಬಂದವು. ಆದ್ರೆ ಅವರೆಲ್ಲರನ್ನ ನಾವು ಸ್ವೀಕರಿಸಲಿಲ್ಲ. ನಿಗದಿತ ಅವಧಿಯೊಳಗೆ ಬಂದಂತಹ ವಿದ್ಯಾರ್ಥಿನಿಯರಿಗೆ ಮಾತ್ರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೇವೆ. ಬೆಳಗಾವಿ ಮತ್ತು ಬೆಳಗಾವಿಯ ಸುತ್ತಮುತ್ತಲಿರುವಂತಹ ಸುಮಾರು 8 ಪ್ರೌಢಶಾಲೆಗಳ 8 ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ತೋರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊಟ್ಟ ಮೊದಲಿಗೆ ಪ್ರಾಸ್ತಾವಿಕ ನುಡಿಗಳು ನಮ್ಮ ಹಾಸ್ಯಕೂಟದ ಸಂಚಾಲಕರಾದಂಥ ಶ್ರೀ ಗುಂಡೇನಟ್ಟಿ ಮಧುಕರ್ ಅವರಿಂದ. ದಯವಿಟ್ಟು ಗುಂಡೇನಟ್ಟಿ ಮಧುಕರ್ ಅವರು ವೇದಿಕೆ. ಸಂಜೆ ನಮಸ್ಕಾರಗಳು. ನಾವು ಈ ಕಳೆದ 30 ದಿನಗಳಿಂದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಅದರಾಗೆ ಈಗ 2 ತಿಂಗಳ ಹಿಂದೆ ಹರಕೆಳ ವಾಚನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದು ದುಂಡರಾಜ, ಎಂ.ಎನ್. ನರಸಿಂಹಮೂರ್ತಿ, ವಿಜಯನ್ ಪಾಟೀಲ್, ವಸಲೇಂದ್ರ ಇವರು ಹರಕೆಗಳನ್ನು ವಾಚನ ಮಾಡೋದು ಒಂದು ನಾವು ಸ್ಪರ್ಧೆ ವಾಚನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಕಳೆಯ ತಿಂಗಳು ವಿಶ್ವನಾಥ್ ಅಂತಕ್ಕಂಥ ಒಬ್ಬರು ವ್ಯಂಗ್ಯ ಚಿತ್ರಕಾರರ ವ್ಯಂಗ್ಯ ಚಿತ್ರ ಪ್ರದರ್ಶನ ಹಾಗೂ ಒಬ್ಬರು ಹಾಸ್ಯವಾಟ ಇಟ್ಕೊಂಡಿದ್ದೀವಿ. ಅವು ಕೂಡ ಎಲ್ಲರ ಜನರ ಮೆಚ್ಚುಗೆ ಪಾತ್ರಗಳಾಗಿದ್ದವು. ಈಗ ನಾನು ಹೇಳಿಕೆ ಹೊರಡುವುದಂತಂದರೆ ಈ ತಿಂಗಳು ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ನನ್ನನ್ನು 4ನೇ ತಾರೀಕು ಹುಟ್ಟಾಗಲಾಯಿತು. 8ನೇ ತಾರೀಕು ಅಂದರೆ ಇದೇ ದಿನ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರ ಹುಟ್ಟುಹಬ್ಬ. ಈಗ ಇಬ್ಬರ ಹುಟ್ಟುಹಬ್ಬವನ್ನು ಇದೇ ವೇದಿಕೆ ಮೇಲೆ ಆಚರಿಸಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ಅದರಂತೆ ಅರವಿಂದ್ ಕುಲಕರ್ಣಿ ಅವರು ಫೋನ್ ಮಾಡಿದೆ, ಹಿಂಗೆ ಮಾಡಬೇಕಂತ ಮಾಡಿರಿ ಅಂತೇಳಿ. ಅದಕ್ಕೆ ಅವ್ರು ಯಾಕೋ ಹುಟ್ಟುಹಬ್ಬ ನಮ್ದೆಲ್ಲ ಏನು ಆಚರಿಸೋದಿರ್ತದೆ ಬೇಡ ಅಂತಂದು ನಂದು ಅದೇ. ಆದರೆ ಈ ಹುಟ್ಟುಹಬ್ಬದ ನಿಮಿತ್ತ ಹುಟ್ಟುಹಬ್ಬ ಒಂದು ನಿಮಿತ್ತ ಕಾರಣ ಅಷ್ಟೇ. ಈ ಆಚರಣೆಯಿಂದ ಬೇರೆ ಒಂದು
ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂದಾಗ ಏನು ಮಾಡೋದು ಅಂಥೇಳಿ ವಿದ್ಯಾರ್ಥಿನಿಗಾಗಿ ಹಾಸ್ಯ ಭಾಷಣ ಸ್ಪರ್ಧೆ ಮಾಡೋಣ ಅಂತೇಳಿ ಇಬ್ಬರು ಕೂಡ ನಿರ್ಣಯ ತಗೊಂಡ್ರಿ. ಅದು ಒಂದು ಒಳ್ಳೆಯ ನಿರ್ಣಯಗಳು. ಬರೀ ಹುಟ್ಟಹಬ್ಬ, ಈ ಹುಟ್ಟಹಬ್ಬದ ನಿಮಿತ್ತ ಹಾಸ್ಯ ಭಾಷಣದ ಸ್ಪರ್ಧೆಯನ್ನು ನಾವು ಏರ್ಪಡಿಸಿವಿ. ಇದರಲ್ಲಿ ಸುಮಾರು 8 ಜನ ಭಾಗವಹಿಸ್ಯಾರ. ಅದು ಮತ್ತಿಬ್ಬರು ನಾವು ಭಾಷಣ ಕೊಡ್ಲಿಕ್ಕೆ ಬಂದ್ವಿ, ಗೆದ್ದು ನಮಗೂ ಹೆಂಗೆ ಕೊಡಬೇಕೇನು ತಿಳಿದಿಲ್ಲ ಅಂತಾರೆ. ಅವರಿಗೂ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ. ಈ ಎಲ್ಲ ವಿದ್ಯಾರ್ಥಿಗಳು ಈಗ ಭಾಳಷ್ಟು ಭಾಗವಹಿಸಿರ್ತಾರೆ. ಅವ್ರಿಗೆಲ್ಲ ನಾನು ಹೇಳುವುದೇನು ಅಂತಂದರೆ, ಇಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ನಿಮಗೆ ಬಹುಮಾನ ಸಿಗಬಹುದು, ಸಿಗದೇ ಇರಬಹುದು. ಅದಕ್ಕಾಗಿ ನೀವು ಯಾವುದೇ ಬೇಸರ ಪಟ್ಕೋಬೇಕಾಗಿಲ್ಲ. ಮತ್ತೊಂದು ನಿಮಗೆ ಬಹುಮಾನಗಳು ಸಿಗ್ತಾವ ಬರ್ತಾವ, ಅದು ಅತ್ಯಂತ ಉತ್ಸುಕತೆಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಬಹುಮಾನ ಬಂದರೂ ಆಯ್ತು, ಬರದೇ ಇದ್ರೂ ಆಯ್ತು, ಅಷ್ಟೇ ನಗನಗುತ್ತಾ ನೀವು ಇರಬೇಕು ಅಂತ ಹೇಳ್ತೀನಿ. ಇಷ್ಟು ಹೇಳಿ ಇನ್ನು ಕಾರ್ಯಕ್ರಮ ಭಾಳ ಸ್ಪರ್ಧಾ ಅದ. ಅದಕ್ಕಾಗಿ ನಾನು ಇಷ್ಟಕ್ಕೆ ನಾನು ಭಾಗವನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರೀ. ಶರಣರು ಹೇಳ್ಯಾರ, ಸ್ವಾಮಿಗಳು ಹೇಳ್ಯಾರ, ನಮ್ಮ ಅವ್ವಾಪುರ ಹೇಳ್ಯಾರ, ಯಾರು ನಮಸ್ಕಾರ ಮಾಡಿದ್ರು ಮರಳಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡು ಮಕ್ಕಳು ಅಟ್ಲೀಸ್ಟ್ ಈ ಸಂಸ್ಕಾರವನ್ನು ಕಲಿಬೇಕು. ನಮಸ್ಕಾರ ಅಂತ ಹಿಂಗೆ ಬ್ಯಾರಿಕೇಡ್ ನೋಡಿದ್ರೆ ಪಾಪ ಅವ್ರಿಗೆ ಮಾತ್ರ ಅಪಮಾನ ಅದಂಗ ತಪ್ಪು. ಮುಂದಿನ ಸಲ ನಿಮ್ಗೆ ನಮಸ್ಕಾರ ಮಾಡಲಿಕ್ಕಿಲ್ಲ, ಆಗಬಾರ್ದು. ಹಿಂಗಾಗಿ ನಾನು ಎಲ್ಲಿ ಹೋದ್ರು ಮೊದಲು ಅದನ್ನ ಶುರು ಮಾಡಿಸಿಬಿಟ್ಟಿರ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಬಿ ಸ್ವಾಮಿ ಅವರೇ, ಶ್ರೀ ಮಧುಕರ್ ಗುಂಡೇರಟ್ಟಿ ಅವರೇ, ಹೊಸಳ್ಳಿ ಅವರೇ ಮತ್ತು ಹಾಸ್ಯ ಕೂಟದ ಉಳಿದ ಪದಾಧಿಕಾರಿಗಳೇ, ನಾನೊಬ್ಬ ಅರವಿಂದ ಇಲ್ಲೊಬ್ಬ ಅರವಿಂದ ಕೂತಾರೆ, ರಾಜಿ ಅವರೇ, ಹಿರಿಯರಾದ ಜೋಶಿ ಅವರೇ, ಇಲ್ಲಿ ಸಾಕಷ್ಟು ಜನ ಕೂತ್ಕೊಂಡಿದ್ರಿ. ಪ್ರತಿ ಆಗಸ್ಟಿಗೆ ನಾನು ಒಂದು ಬ್ಲ್ಯಾಂಕ್ ಚೆಕ್ ಹೋಗ್ತೀನಿ ಹಾಸ್ಯ ಕೂಟದ. ಯಾಕೆ ಪ್ರತಿ ಆಗಸ್ಟ್ ಇವತ್ತು ಈಗ ಹೆಂಗೆ ಬಂತು ಅಂದ್ರೆ ಮೊದಲ 15 ದಿವಸ ಬರ್ತಿರ್ಲಿಲ್ಲ. ಆದ್ರೆ ಹೋದ ವರ್ಷ ಮತ್ತು ಈ ವರ್ಷ 8ನೇ ಆಗಸ್ಟ್ಗೆ ಕಾರ್ಯಕ್ರಮ ಆಗುವಂತ ಬಂದ್ಬಿಡ್ತದೆ. ಹೋದ ವರ್ಷವೇ 8ನೇ ಆಗಸ್ಟ್ಗೆ ಕಾರ್ಯಕ್ರಮ ಆದವು. ಅವತ್ತು ಇದ್ದೆ ನಾನು, ನನ್ನ ಬರ್ತ್ಡೇ ದಿವಸ. ಆ್ಯಂಡ್ ಐ ಆಮ್ 71 ಮುಗಿತು. ಬರ್ತಾ ಎಲ್ಲ ಕಡೆ ಹೇಳ್ತೀನಿ, ನನಗೆ 71 ಅಲ್ಲ 17 ವಯಸ್ಸು. ಐ ಆಮ್ ನಾಟ್ 71. ಐ ಆಮ್ 21 years old with 50 years of life experience. ಜೀವನದ ಅನುಭವ 50 ವರ್ಷದಿದೆ, ಬಟ್ ನಾ ಇನ್ನೂ 21 ವರ್ಷ. ಯಾಕಂದ್ರೆ ಕೆಲವರು ಹುಟ್ಟಿದಾಗಲೇ ವಯಸ್ಸಾಗ್ಬಿಡುತ್ತೆ, ಏನ್ ಮಾಡಿದ್ರು ಆಗಂಗಿಲ್ಲ. ಅಯ್ಯೋ ಗೊತ್ತಿರ್ತಾರೆ. ಕೆಲವರು ರಿಟೈರ್ ಆದ್ಮೇಲೆ ಪೂರ್ತಿನ ರಿಟೈರ್ ಆಗಿಬಿಡ್ತಾರೆ. ನನ್ನ ನೌಕರಿಯಿಂದ ರಿಟೈರ್ ಆಗಿಲ್ಲ, ಈ ಜೀವನದಿಂದ ರಿಟೈರ್ ಆಗಿಲ್ಲ. ಆ ಜೀವನ ಉತ್ಸಾಹ ಅಂತೇನಿದೆಲ್ಲ ಅದರಲ್ಲಿ ಇಂಥವೆಲ್ಲ ಹಾಸ್ಯಕೂಟ ಇರ್ಬೋದು. 13 ವರ್ಷ ಒಂದು ಸತತವಾಗಿ ಈ ರೀತಿಯ ಹಾಸ್ಯಕೂಟ ಕಾರ್ಯಕ್ರಮ ನಡೆಸಿಕೊಂಡು ಪ್ರತಿ ತಿಂಗಳು ತಪ್ಪದ ಪ್ರತಿ ತಿಂಗಳ 2ನೇ ಶನಿವಾರ ಮಾಡ್ತಾ ಇರೋದು ಬಹುಶಃ ಇದೊಂದು ರೆಕಾರ್ಡ್ ಇರಬೇಕು ಅಂತ ನನಗಂತ. ನಾನು ಯಾವಾಗ ಓದ್ತೀನಿ ಬರ್ಲಿಕ್ಕಾಗಲಿಲ್ಲ. ನಮ್ದೊಂದು ರಂಗ ಸಂಪದ ಅಂತ ನೀವು ಕೇಳಿರ್ಬೋದು. ವರ್ಷಕ್ಕೆ ಒಂದು 3 ಅಥವಾ 4 ನಾಟಕಗಳನ್ನ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ಪ್ಲಸ್ ಹೊರಗಿಂದ ನಾಟಕಗಳನ್ನು ತರಿಸಿ ಪ್ರದರ್ಶನ ಮಾಡ್ತಾ ಇರ್ತೇವೆ. ಈಗ ನಮ್ಮದು ನೀಲಾಂಬಿಕಾ ನಾಟಕ ನಾಳೆನೇ ಇದೆ. ಇವತ್ತು ರಘು ರಿಹರ್ಸಲ್ ಮುಗಿಸ್ಕೊಂಡಿದ್ದು ಬಂದೆ ನಾನು. ನಾಳೆ ಸರಿಯಾಗಿ 6:30 ಕನ್ನಡ ಬಂದಾಗ ನೀಲಾಂಬಿಕಾ ನಾಟಕ ಇದೆ. ಅದಕ್ಕೆ ಹೋದ ತಿಂಗಳು ರಿಹರ್ಸಲ್ ನಡೆದಿದ್ದು ಬರ್ಲಿಕ್ಕಾಗಲ್ಲ ಹೇಳಿದ್ದೆ ನನಗೆ. ಇವತ್ತು ಯಾಕಂದ್ರೆ ಜನರಲಿ ಎಲ್ಲಾದ್ರೂ ಏನಾಗ್ತದೆ, ಸಂಗೀತಕ್ಕೆ ಹೋಗ್ರಿ, ಸಾಹಿತ್ಯಕ್ಕೆ ಹೋಗ್ರಿ, ನಾಟಕಕ್ಕೆ ಹೋಗ್ರಿ, ನಮ್ಮಂತ ಪಕ್ಕ ತಲೆಯವರು ಬೆಳಿ ಕೂದದವ್ರು ಕಾಣಿಸಕ್ಕೆ ಕಾಣಿಸೋರು ಅವರೇ. ಆದ್ರೆ ಈಗ ಗುಡ್ಡೇನಟ್ಟವ್ರು ಏನ್ ಮಾಡಿದ್ರು, ಸರ್ ಸ್ವಲ್ಪ ಫೋರ್ಸಿಬಲಿ ಸ್ವಲ್ಪ ಕರಿ ಕೂದಲಿಂದವರು ಯಂಗ್ಸ್ಟರ್ಸ್ ತರೋದ್ರಿ ಅವ್ರಿಗೂ ಸ್ವಲ್ಪ ನಗೋದು ಕಲ್ಸೋನು. ಯಾಕಂದ್ರೆ ಇವತ್ತು ಅವ್ರು ನಗ್ತಾರೆ. ಯಾವ ನಗ್ತಿರ್ತಾರೆ ಹೇಳ್ರಿ, ಮೊಬೈಲ್ದಾಗ ರೀಲ್ ನೋಡ್ಕೊತ ನಗ್ತಿರ್ತಾರೆ, ತಮ್ಮ ಪ್ರತ್ಯೇಕ ತಾವು ನಗ್ತಿರ್ತಾರೆ. ನಮಗೆ ಮೊದಲಿಂದ ನಾವು ಸಣ್ಣವಿದ್ದಾಗ ತನ್ನ ಪ್ರತ್ಯೇಕ ತಾನ ನಗಾವ ಅಂದ್ರೆ ನಮ್ಮ ಪ್ಯಾರಣ ಐಡಿಯಾ ಇತ್ತು. ತನ್ನ ಪ್ರತ್ಯೇಕ ತಾನಾಗ ಯಾರು ನಗ್ತಿದ್ರಿ? ಧಾರವಾಡ ಮೆಂಟಲ್ ಹಾಸ್ಪಿಟಲ್ ಇರ್ತಿದ್ರು. ಇವತ್ತು ಮೊಬೈಲ್ ಹೇಳ್ಕೊಂಡು ನೋಡ್ಕೊಂಡು ನಕ್ಕೋತ ಹೋಗ್ತಿರ್ತಾರೆ. ನಮಗೂ ವಿಚಿತ್ರ ಅನಿಸ್ತು ಏನಿಲ್ಲ ಅಂತ ಹೇಳಿ. ಆದ್ರೆ ಅವ್ರು ನೋಡೋದ್ರೆ ನಾನು ನೋಡ್ತಿರ್ತಾರೆ. ಸೊ ತಮ್ಮ ಇಲ್ಲಿ ಬಂದು ಎಲ್ಲರ ಜೊತೆಗೆ ಮಾತುಗಳನ್ನು ಕೇಳಿ ಅಥವಾ ತಾವು ಮಾತಾಡಿ ಏನು ನಗೋದಿದೆಯಲ್ಲ ಅದು ಒಂದು ಸಾಂಕ್ರಾಮಿಕ ನಗೆ. ನಗು ಅನ್ನೋದು ಹಬ್ಕೋತ ಹೋಗ್ತದೆ, ಖುಷಿ ಅನ್ನೋದು ಹಬ್ಕೋತ ಹೋಗ್ತದೆ. ಸೊ ಸಾಂಕ್ರಾಮಿಕ ನಗೆಯನ್ನು ಮಾಡಿಸ್ತಾ ಇರೋ ನಮ್ಮ ಮಧುಕರ್ ಗುಂಡೇರಟ್ಟಿ ಅವರು. ಆಮೇಲೆ ಇವತ್ತಿನ ಒಂದು ಬಹಳ ಪ್ರೌಢಶಾಲೆ ಮಕ್ಕಳಿಗೆ ಕೊಟ್ಟ ಹಾಸ್ಯ ಭಾಷಣ. ಯಾಕೆ ನಾನು ವ್ಯಕ್ತಿತ್ವ ವಿಕಸನದ ಸುಮಾರು 300ಕ್ಕಿಂತ ಜಾಸ್ತಿ ವರ್ಕ್ಶಾಪ್ ಮಾಡಿದ್ದೇನೆ. ನಾನು ಸಾಹಿತ್ಯ, ಸಂಗೀತ, ನಾಟಕ ಅದ್ರ ಜೊತೆಗೆ ವ್ಯಕ್ತಿತ್ವ ವಿಕಸನದ್ದು 30 ವರ್ಷದೊಳಗೆ ಸಾಕಷ್ಟು
ಎಲ್ಲ MBA ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಮಾಡ್ತಾ ಇರ್ತೇನೆ. ಸೊ ಅದ್ರಾಗ ನಂದು ಪ್ರೆಸೆಂಟೇಷನ್ ಸ್ಕಿಲ್ ಅದರಲ್ಲಿ ಒಂದು ಮೇಜರ್ ನಂದು 1.5 ತಾಸು 90 ನಿಮಿಷದ್ದು. ಅದರೊಳಗೆ ಭಾಷಣ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳಿ ನಾನು ಮಕ್ಕಳಿಗೆ ತಯಾರು ಮಾಡಬೇಕು, ತಯಾರು ಹಾಕಿ ಹೆಂಗೆ ಹೋಗ್ಬೇಕು ಅಂದ್ರೆ ತಯಾರಂದ್ರೆ ಲಿಪ್ಸ್ಟಿಕ್ ಹಚ್ಕೊಂಡು ಆ ತಯಾರಿ ಮಾಡ್ತಾ ಇರ್ತಾಯಿಲ್ಲ, ಫಿಸಿಕಲ್ ತಯಾರಿ ಅಲ್ಲ. ಯಾಕಂದ್ರೆ ಒಂದು ಸಾಫ್ಟ್ವೇರ್ದಲ್ಲಿ ಹೇಳ್ತೀವಿ ನಾವು ಇವತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡೂ ಇಂಪಾರ್ಟೆಂಟು ಅಂತ. ಬರೀ ಹಾರ್ಡ್ವೇರ್ ಅಷ್ಟೇ ಇದ್ರೂ ಉಪಯೋಗ ಇಲ್ಲ. ಚಂದ ಕಾಣಿಸ್ತೇವೆ ಹೌದು, ಬಟ್ ಅದ್ರಾಗ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಪೆನ್ ಡ್ರೈವ್ ಐತೆ ನಿಮ್ಮ ಕಡೆ, ಪೆನ್ ಡ್ರೈವ್ನಾಗ ಏನು ಪ್ರೋಗ್ರಾಮಿಂಗ್ ಅಂದ್ರೆ ಉಪಯೋಗ ಇಲ್ಲ, ಪೆನ್ ಡ್ರೈವ್ ಹಾಕಕ್ಕೆ ಲ್ಯಾಪ್ಟಾಪ್ ಇಲ್ಲಂದ್ರೆ ಉಪಯೋಗ ಇಲ್ಲ. ಸೊ ಹಾರ್ಡ್ವೇರ್ ಎಸ್ ಚಂದ ಕಾಣಿಸ್ಬೇಕು, ಕರೆಕ್ಟಾಗಿರಬೇಕು, ಒಂದು ನಮ್ಮ ಅಪಿಯರೆನ್ಸು, ಅದ್ರ ಜೊತೆಗೆ ಸಾಫ್ಟ್ವೇರ್ ಇಂಪಾರ್ಟೆಂಟ್. ಸೊ ಹಾಗೆ ಭಾಷಣ ಸ್ಪರ್ಧೆ ಹಾಸ್ಯ ಭಾಷಣ ಆಗಬೇಕು, ಭಾಷಣ ಹಾಸ್ಯಮಯ ಆಗಬಾರ್ದು. ಇಂತಹ ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.